ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ. ಜಮಖಂಡಿ ನಗರದಲ್ಲಿ ಏಪ್ರಿಲ್ 14ನೇ ತಾರೀಕಿನ ದಿನ ತಾಲೂಕಾಡಳಿತ ಮತ್ತು ಎಲ್ಲ ದಲಿತ ಪರ ಸಂಘಟನೆಗಳ ನೇತೃತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಎಲ್ಲ ದಲಿತ ಮುಖಂಡರು, ಇಲ್ಲಿನ ಏನು ಜಮಖಂಡಿಯ ಸ್ಥಳೀಯ ಶಾಸಕರು, ಮಾಜಿ ರಾಜಕಾರಣಿಗಳು, ಮಾಜಿ MLAಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅದರಲ್ಲಿ ನಾವು ಕೂಡ ಭಾಗವಹಿಸಿದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತು, ನಾನು ದಲಿತ ಪರ ಚಳವಳಿಗಾರ, ಪತ್ರಕರ್ತ, ಹೋರಾಟಗಾರ, ಸಾಮಾಜಿಕ ಚಳವಳಿಗಾರ ಕೂಡ ಇದ್ದೇನೆ. ನಾನು ಕೆಲವು ದಿನಗಳ ಹಿಂದೆ ಜಮಖಂಡಿ ನಗರದಲ್ಲಿ ನಿರ್ಮಾಣವಾಗಿ ನಿಂತಿರುವ, ಉದ್ಘಾಟನೆಗಾಗಿ ಸುಸಜ್ಜಿತವಾಗಿ ಸಜ್ಜಾಗಿ ನಿಂತಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆ, ಇದು ಸಮಾಜ ಕಲ್ಯಾಣ ಇಲಾಖೆ ಕ್ರೈಸ್ತನವರು ನಿರ್ಮಾಣ ಮಾಡಿರುವಂಥದ್ದು. ಈ ಒಂದು ಕಟ್ಟಡ, ಭವ್ಯವಾದ ಕಟ್ಟಡ 8 ಎಕರೆ ಜಮೀನಿನಲ್ಲಿ ಸುಮಾರು 25 ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿ ನಿರ್ಮಿಸಲಾಗಿದೆ. ವಾಸ್ತವವಾಗಿ ಇದನ್ನ ಮಾಜಿ ಶಾಸಕರಾಗಿರ್ತಕ್ಕಂಥ ಆನಂದ್ ನ್ಯಾಮಗೌಡ ಅವರು ಈ ಸ್ಕೂಲನ್ನು ಇಲ್ಲಿಗೆ ತಂದಿದ್ರು. ಆದ್ರೆ ಅವರು ಪರಾಜಿತರಾದ ನಂತರ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ನಾಡೋಜ ಜಗದೀಶ್ ಗುಡಗುಂಟಿ ಅವರು ಇಲ್ಲಿ ಶಾಸಕರಾಗಿ ಆಯ್ಕೆ ಆಗ್ತಾರ. ಆದ್ರೆ ಅವರ ಕಾಲದಲ್ಲಿ ಅದು ಉದ್ಘಾಟನೆ ಆಗೋದಿಲ್ಲ. ಯಾಕೆ ಉದ್ಘಾಟನೆ ಆಗಿಲ್ಲ? ಅಲ್ಲಿ ಅನೈತಿಕ ಚಟುವಟಿಕೆಗಳು ಮತ್ತು ಬೇರೆ ಬೇರೆ ಅಲ್ಲಿ ಕುರಿಗಳನ್ನ ಕಟ್ಟುವಂಥದ್ದು, ಕೋಳಿಗಳನ್ನ ಇಡುವಂಥದ್ದು, ಒಂದು ರೀತಿ ರೈತರು ತಮ್ಮ ಜೀವನೋಪಾಯಕ್ಕಾಗಿ ಉಪಯೋಗ ಮಾಡ್ತಾರಲ್ಲ, ಆ ರೀತಿ ಅದು ಉಪಯೋಗ ಆಗ್ತಾ ಇದೆ. ಎಲ್ಲ ಕಟ್ಟಡ ಶಿಥಿಲಾವಸ್ಥೆಗೆ ಹೋಗ್ತಾ ಇದೆ. ಇದನ್ನು ಆದಷ್ಟು ಬೇಗನೆ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಸಂಘರ್ಷ ನ್ಯೂಸ್ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಸುದ್ದಿಯನ್ನು ನೋಡಿ ಎಚ್ಚೆತ್ತುಕೊಂಡಿರ್ತಕ್ಕಂಥ ತಾಲೂಕಾಡಳಿತ ಶೀಘ್ರವೇ ಏನಪ್ಪಾ ಅಂದ್ರೆ ಇದನ್ನು ಉದ್ಘಾಟನೆ ಮಾಡ್ಬೇಕು ಅನ್ನುವಂಥದ್ದನ್ನ ಅವತ್ತು ಎಲ್ಲ ಬರದಿಂದ ಸಾಗಿತ್ತು. ನಾನು ಅದನ್ನು ಕೂಡ ಇನ್ಫ್ಯಾಕ್ಟ್ ವಿಡಿಯೋ ಮಾಡಿ ತಮಗೆ ತೋರಿಸಿದ್ದೆ. ಸೊ ಇದ್ರ ಮಧ್ಯೆ ಏನಾಯ್ತು ಅಂದ್ರೆ, ಶಾಸಕರು ಯಾವುದೇ ಕಾರಣಕ್ಕೂ ನಮ್ಮ ಕೈಗೆ ಸಿಗ್ಲಿಲ್ಲ. ಸಾಕಷ್ಟು ಬಾರಿ ನಾವು ಫೋನ್ ಮಾಡಿದ್ವಿ, ನೂರಾರು ಬಾರಿ ಫೋನ್ ಮಾಡಿದ್ರು, ಫೋನ್ ಪಿಕ್ ಮಾಡಲಿಲ್ಲ. ಆನಂತರ ಎಲ್ಲಿಯೂ ಸಿಗ್ಲೇ ಇಲ್ಲ. ಅವರು ರಿಪ್ಲೈನೇ ಮಾಡಲಿಲ್ಲ ಈ ಶಾಲೆಯ ಕುರಿತು. ಆದ್ರ ಅವರ ಆಪ್ತರ ಮೂಲಕ ನಮ್ಗೆ ಪದೇ ಪದೇ ಮೆಸೇಜ್ ಬರ್ತಾ ಇತ್ತು, ಅವರ PAಗಳ ಮೂಲಕ ಮೆಸೇಜ್ ಬರ್ತಾ ಇತ್ತು, ಮತ್ತು ಸ್ಕೂಲ್ನ ಪ್ರಿನ್ಸಿಪಾಲ್ ಇದ್ದಾರೆ ಕಡಿವಾಗಿಲು ಅಂತೇಳಿ, ಅವ್ರ ಮೂಲಕ ನಮ್ಗೆ ಸುದ್ದಿ ಬರ್ತಾ ಇತ್ತು. ಇಲ್ಲ ಮಾಡೋಣ ಅಂತ ಹೇಳಿದ್ದಾರೆ, ಅಧಿಕಾರಿಗಳ ಜೊತೆ ಮಾತಾಡಿದ್ದಾರೆ ಅನ್ನುವಂಥ ಸುದ್ದಿ ಬರ್ತಾ ಇತ್ತು. ಆದ್ರೆ ಮೊನ್ನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವ ದಿನ ನನಗೆ ಶಾಸಕರ ದರ್ಶನವಾಯಿತು, ಶಿಖರವತ್ತವರು. ನಾವು ಮಾತಾಡುವಂಥ ಸಂದರ್ಭದಲ್ಲಿ ನಾನು ಸತ್ಯವನ್ನೇ ಹೇಳಿದೆ. ಏನಂತ ಹೇಳಿ, ಈ ದೇಶದಲ್ಲಿ ರಾಜಕಾರಣಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕೇವಲ ಭಾಷಣದ ವಸ್ತು ಮಾಡ್ಕೊಂಡಿದ್ದಾರೆ, ಆದ್ರೆ ಅವರನ್ನ ಕೃತಿಯಲ್ಲಿ ಯಾರು ಕೂಡ ಇವತ್ತಿಗೂ ಅಳವಡಿಸಿಕೊಂಡಿಲ್ಲ ಅನ್ನುವಂಥ ಸತ್ಯವನ್ನು ಹೇಳಿ ಅದಕ್ಕೆ ಉದಾಹರಣೆ ಕೂಡ ಕೊಟ್ಟೆ. ಅದಕ್ಕೆ ಉದಾಹರಣೆ ಏನಪ್ಪಾ ಅಂದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಸತಿ ಶಾಲೆ ಇವತ್ತಿಗೂ ಉದ್ಘಾಟನೆ ಆಗದಿರುವುದು ದುರಂತ. ಶಾಸಕರ ಅದನ್ನ ಯಾಕೆ ಮಾಡ್ತಾ ಇಲ್ಲ ಗೊತ್ತಿಲ್ಲ. ಆನಂತರ ನಮ್ಮ ಚಾನಲ್ ಇದೆ, ಇದಕ್ಕೆ ರಿಪ್ಲೈನು ಕೂಡ ಕೊಟ್ಟಿಲ್ಲ, ಸಿಕ್ಕಿಲ್ಲ, ಇವತ್ತು ಸಿಕ್ಕಿದ್ದಾರೆ ಅಂತ ನಾನು ಪ್ರಶ್ನೆ ಮಾಡುವಾಗ ಅನೇಕ ಜನ ಮುಗಿಬಿದ್ರಲ್ಲಿ, ಅವರ ಬೆಂಬಲಿತರು. ಮತ್ತು ನಮ್ಮ ಸೈಡ್ನು ಕೂಡ ನಾನು ಕೇಳಿದ ಪ್ರಶ್ನೆ ಸರಿಯಾಗಿದೆ ಅಂತೇಳಿ ಅನೇಕ ಮುಖಂಡರು ಕೂಡ ಅವ್ರು ಕೇಳೋದ್ರ ತಪ್ಪಿಲ್ಲ ಅಂದ್ರು. ಕೆಲವೊಬ್ರು ಈ ಒಂದು ಸಂದರ್ಭ ಸರಿ ಇಲ್ಲ ಕೇಳುವಂಥದ್ದು ಅಂದ್ರು. ಹೀಗೆ ಎಲ್ಲರೂ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವಾಗ ನಾನು ಕೇಳ್ತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟು ಹಬ್ಬದ ದಿನ, ಅವರ ಜಯಂತ್ಯೋತ್ಸವದ ದಿನ ಬಂದು ಪೂಜೆ ಮಾಡ್ತೀರಿ. ಅದೇ ಅವ್ರ ಹೆಸರು ಮೇಲೆ ನಿರ್ಮಾಣ ಮಾಡಿರ್ತಕ್ಕಂಥ ಶಾಲೆಯ ಕಟ್ಟಡವನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಯಾಕೆ ಮೀನಾಮಿಷ ಅನ್ನಿಸ್ತೀರಿ? ಇದು ಒಂದೇ ಪ್ರಶ್ನೆ ನಂದು. ಎರಡನೇದು, ನೀವೇನ್ ಹೇಳ್ತೀರಿ, ನಾವು ಅರ್ಜಿ ಬರೆದಿದ್ದೀವಿ, ಅವ್ರಿಗೆ ಬರೆದಿದ್ದೀವಿ, ಇವ್ರಿಗೆ ಬರೆದಿದ್ದೀವಿ ಅಂತೀರಿ. ಶಾಸಕರೇ, ನಿಮ್ಮ ಜವಾಬ್ದಾರಿಗಳೇನು? ಜಿಲ್ಲಾ ಮಿನಿಸ್ಟರನ್ನ ನೀವು ಭೇಟಿಯಾಗಿ ಅವ್ರಿಂದ ಒಂದು ಡೇಟ್ ತಗೊಳ್ಳಿ, ಇಲ್ಲ ಅಂದ್ರೆ ಸಮಾಜ ಕಲ್ಯಾಣ ಮಿನಿಸ್ಟರ್ನ ಭೇಟಿ ಮಾಡ್ರಿ, ಅವ್ರ ಕಡೆಯಿಂದ ಒಂದು ಡೇಟ್ ತಗೊಳ್ರಿ. ಇಲ್ಲ ಕ್ರೈಸ್ನ MDಗಳಿದ್ದಾರ, EDಗಳಿದ್ದಾರ, ಅವ್ರನ್ನ ಭೇಟಿ ಮಾಡಿ ಈ ಒಂದು ಶಾಲೆಯ ಗಮನವನ್ನ ಸೆಳೆಯಲಿಕ್ಕೆ, ಉದ್ಘಾಟನೆ ಮಾಡ್ಲಿಕ್ಕೆ ನಾನು ಯಾರ್ಯಾರಿಗೆ ಮಾತಾಡಿದ್ದೇನೆ ಅಂದ್ರ, ಕ್ರೈಸ್ನ ED ಕಾಂತರಾಜು ಅವ್ರಿಗೆ ಮಾತಾಡಿದ್ದೀನಿ, ಸಮಾಜ ಕಲ್ಯಾಣದ ಮುಖ್ಯಸ್ಥರಾಗಿರ್ತಕ್ಕಂಥ ಮಣಿವಣ್ಣನ್ ಸಾಹೇಬ್ರ ಜೊತೆ ಮಾತನಾಡಿದ್ದೀನಿ, ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಮಾತನಾಡಿದ್ದೀನಿ, ನಿರಂತರವಾಗಿ ಸಂಪರ್ಕ ಹೊಂದಿದ್ದೀವಿ ನಾವು. ಆದ್ರೆ ಅವ್ರೆಲ್ಲರೂ ಸ್ಪಂದನೆ ಕೊಟ್ಟರು. ಆದ್ರೆ ನೀವ್ ಯಾಕೆ ಶಾಸಕರು ಸಿಗ್ತಾ ಇಲ್ಲ? ನೀವೇನೋ ಬರದಲ್ಲಿ ಅಂದ್ರೆ ನನಗೆ ಕೇಳಿಸ್ಲಿಲ್ಲ ಸರಿಯಾಗಿ. ಅದು ಇನ್ ಯಾರು ಕಳ್ಸ್ಯಾರ ಗೊತ್ತೈತಿ ನನಗೆ, ಇದನ್ನ ಯಾರು ಮಾಡ್ತಾರ ಗೊತ್ತೈತಿ ನನಗೆ. ಶಾಸಕರ ಯಮನಪ್ಪ ಗುಣದಾಳ ಯಾವ ಪಕ್ಷದ ಏಜೆಂಟ್ ಅಲ್ಲ, ಅಥವಾ ಸಂಘರ್ಷ ನ್ಯೂಸ್ ಯಾವ ಪಕ್ಷದ ಏಜೆಂಟ್ ಅಲ್ಲ. ಇವತ್ತು ಮಾಜಿ ಶಾಸಕರು ತಪ್ಪು ಮಾಡಿದ್ರು ಧ್ವನಿ ಎತ್ತಿರುವಂತದ್ದು ನಮ್ಮ ಸಂಘಟನೆ ಅಥವಾ ನಾನು, ನಮ್ಮ ನ್ಯೂಸ್ ಚಾನಲ್. ನೀವು ತಪ್ಪು ಮಾಡಿದಾಗ ನಿಮ್ಮನ್ನ
ಪ್ರಶ್ನೆ ಮಾಡುವಂಥದ್ದು. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆರ್ಟಿಕಲ್ 19 ನಮಗೆ ಸರ್ವ ಸ್ವತಂತ್ರವನ್ನು ಕೊಟ್ಟಾರೆ ಪ್ರಶ್ನೆ ಮಾಡ್ಲಿಕ್ಕೆ ಅಂದ್ರೆ ನಮ್ಗೆ ಸಣ್ಣವ್ರನ್ನ ಪ್ರಶ್ನೆ ಮಾಡುವಂತಲ್ಲ. ನೀವು ಈ ಒಂದು ಕ್ಷೇತ್ರದ ಜನಪ್ರತಿನಿಧಿ, ಶಾಸಕರು ಶಾಸಕರಂದ್ರೆ ಈ ಕ್ಷೇತ್ರದ ರಾಜ ಅಂತ ತಿಳ್ಕೊಂಡ್ರಿ ಏನು? ಅಲ್ಲ, ನೀವು ನಮ್ಮ ಪ್ರಧಾನ ಸೇವಕರು. ಶಾಸಕರನ್ನ ಜನರಿಂದ ಓಟ್ ತಗೊಂಡು ಜನರಿಗಾಗಿ ಕೆಲಸ ಮಾಡುವ ಪ್ರಥಮ ಸೇವಕ ನೀವು. ಮತ್ತೆ ನಿಮಗೆ ಓಟ್ ಹಾಕಿ ಟ್ಯಾಕ್ಸ್ ಮೂಲಕ ನಿಮಗೆ ಸಂಬಳ ಕೊಡ್ತಿರುವ, ನಿಮಗೆ ಸೌಲಭ್ಯ ಕೊಡ್ತಿರುವಂತ ಟ್ಯಾಕ್ಸ್ ಪೇಯರ್ ಆಗಿ ಈ ದೇಶದ ಜನಪ್ರತಿನಿಧಿ ನಾನು, ಈ ದೇಶದ ಪ್ರಜೆ ನಾನು ನಿಮ್ಮ ಮಾಲೀಕ. ದೇಶದಲ್ಲಿ ಇರ್ತಕ್ಕಂಥ ಪ್ರಜಾಪ್ರಭುತ್ವದ ರಾಷ್ಟ್ರ ಏನೈತಿಲ್ಲ ಇದು ಭಾರತ, ಕರ್ನಾಟಕ, ಇದರಲ್ಲಿ ಪ್ರತಿಯೊಬ್ಬ ಪ್ರಜೆ ಇದಾನಲ್ಲ ಅವನು ಈ ದೇಶದ ಮಾಲೀಕ. ಇಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜೆಗಳೇ ಸಾರ್ವಭೌಮ, ಪ್ರಜೆಗಳು. ನಾನು ಈ ದೇಶದ ಪ್ರಜೆಯಾಗಿ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನೀವು ಶಾಸಕರಿದ್ದೀರಿ, ನೀವು ಕ್ವಶನ್ ಮಾತಾಡಿದ್ರಿ, ಆದ್ರೆ ನನಗೆ ಗೊಂದಲದಲ್ಲಿ ನನಗೆ ಕೇಳಿಸ್ಲಿಲ್ಲ ಅದು. ಆಮೇಲೆ ಹೇಳಿದ್ರು ನಾವು ಮರಳಿ ನಿಮಗೆ ಕ್ವಶನ್ ಮಾತಾಡಿದ್ರೆ ಏನಾಗುತ್ತೆ ಶಾಸಕರೇ? ನೀವೊಬ್ಬೇ ಶಾಸಕರು, ಜನಸೇವಕರಲ್ಲ. ಹಿಂದಿನ ಶಾಸಕರು ಯಾರಿದ್ರು ಅವರು ಪ್ರಥಮ ಸೇವಕರು. ನಾವೇ ಈ ದೇಶದ ಪ್ರಜೆಗಳೇ ಸಂಬಳವನ್ನ ಕೊಟ್ಟು, ಪಗಾರ ಕೊಟ್ಟು ನಿಮ್ಮನ್ನ ಆಯ್ಕೆ ಮಾಡಿರ್ತಕ್ಕಂಥ ಶಾಸಕರು. ನಿಮ್ಗೆ ಸಂಬಳ ನಾವೇ ಕೊಡ್ತಾ ಇದೀವಿ, ನಿಮ್ ಗಾಡಿಗೆ ಡೀಸೆಲ್ ನಾವೇ ಕೊಡ್ತಾ ಇದೀವಿ, ನಿಮ್ಗೆ ವಿಧಾನಸೌಧ ಕುಂಡ್ರಲಿಕ್ಕೆ ಏನಲ್ಲಿ ಕರೆಂಟ್ ಬಿಲ್ಲು, ನಿಮ್ಗೇನಲ್ಲಿ ಐಷಾರಾಮಿ ಜೀವನ ಐತಲ್ಲ ಅದೆಲ್ಲ ಕೊಡ್ತಿರ್ತಕ್ಕಂಥದ್ದು ಈ ದೇಶದ ಪ್ರಜೆಗಳು ನಾವೇ. ನೀವು ನಮ್ಮ ಸೇವಕರು, ನಾವು ನಿಮ್ಮ ಮಾಲೀಕರು. ಹಿಂದೆ ಇರುವ ಮಾಜಿ ಶಾಸಕರು ಕೂಡ ಅವರು ಸೇವಕರೇ, ನೀವು ಸೇವಕರೇ, ಮುಂದೆ ಬರುವಂತಹ ಎಲ್ಲಾ ಶಾಸಕರು ಸೇವಕರೇ. ದುರಂತ ಏನು ಈ ದೇಶದಂದ್ರ, ಈ ದೇಶದ ನಿಜವಾದ ಮಾಲೀಕರು ಪ್ರಜೆಗಳಿಗೆ ನಾವು ಮಾಲೀಕರು ಅನ್ನುವಂಥದ್ದು ಇವತ್ತಿಗೂ ಗೊತ್ತಾಗಿಲ್ಲ. ಗೊತ್ತು ಮಾಡ್ಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿಲ್ಲ. ಶಾಸಕರಾದ ನಂತರ ನೀವೇ ಈ ಕ್ಷೇತ್ರದ ದೊರೆಗಳು, ರಾಜರು ಅಂತ ನೀವು ತಿಳ್ಕೊಂಡಿದ್ರಿ. ರಾಜ್ಯ ಪ್ರಭುತ್ವ ಯಾವತ್ತೂ ಎಂಡ್ ಆಗಿ ಹೋಯ್ತು ಈ ದೇಶದಲ್ಲಿ. ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಸಮರ್ಪಣೆ ಮಾಡಿದ್ರು, ಅಲ್ಲಿ ಗೌಡಿಕಿ, ಜಾತಿವಾದಿತನ, ಈ ಏನು ಜಮೀನ್ದಾರಿಕೆ ಅಥವಾ ಈ ರಾಜ ಅನ್ನುವಂತ ಮೆರಿತಿದ್ರಲ್ಲ ಅದೆಲ್ಲವೂ ಅಂತ್ಯ ಆಗಿ ಹೋಯ್ತು. ಇನ್ನೇನಿದ್ರು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಆಡಳಿತ, ಪ್ರಜೆಗಳಿಂದ ಓಟ್ ಹಾಕ್ಸ್ಕೊಳ್ಳೋದು. ನೀವು MLA ಆದ್ರೆ 5 ವರ್ಷಕ್ಕೆ ನೀವು ಸರಿಯಾಗಿ ಕೆಲಸವನ್ನ ಮಾಡಿ ಇನ್ನೊಮ್ಮೆ ಜನ ಪ್ರೀತಿಯನ್ನ, ಜನ ಮನ್ನಣೆಯನ್ನ ನೀವು ಗಳಿಸಿದ್ರೆ ಮತ್ತೊಮ್ಮೆ ನಿಮ್ಗೆ ಶಾಸಕರು ಮಾಡ್ತಾರೆ, ಇಲ್ಲಾಂದ್ರೆ ಮನೆಗೆ ಕಳಿಸ್ತಾರ. ಇದು ಈ ದೇಶದ ವ್ಯವಸ್ಥೆ. ನೀವಂದ್ರೆ ನೀವಲ್ಲ, ಎಲ್ಲಾ ಈ 220 ಕ್ಷೇತ್ರದ ಹಣೆ ಬರೋಣಿದೆ, MP MLAಗಳ ಹಣೆ ಬರೋಣಿದೆ. ಒಳ್ಳೆ ಜನಸೇವೆ ಮಾಡಿದ್ರಿ ಅಂದ್ರೆ ನೀವು MLA ಆಗ್ತೀರಿ, ಇಲ್ಲಾಂದ್ರೆ ಮನೆ ಹೋಗ್ತೀರಿ. ಇದ್ರ ಮಧ್ಯೆ ನಿಮ್ಮ ಹಣಕಾಸಿನ ಹಣದುಬ್ಬರದ ಬಳಕೆಯನ್ನ ಮಾಡ್ಕೊಳ್ತೀರಿ, ಶಾಸಕರಾಗ್ತೀರಿ. ಜನರ ಸಮಸ್ಯೆಗಳು ನಿಮ್ಗೆ ಹೆಂಗ್ ಗೊತ್ತಾಗಬೇಕು ಅನ್ನುವಂತ ಪ್ರಶ್ನೆಯನ್ನು ತಗೊಂಡು ಇದೇ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀಕಾಂತ್ ಕುಲಕರ್ಣಿ ಅವರು ಮಾತನಾಡಿದ್ರು. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ದೇವ್ರಿಗೆ ಹೋಲಿಸ್ಬಿಟ್ರು. ನೋಡ್ರಿ, ದೇವರು ಒಬ್ರು ಯಾರೋ ವಿದೇಶಿಗರು ಬಂದಿದ್ರಂತ, ಅವರು ದೇವರ ಬಗ್ಗೆ ಮಾತಾಡಿದ್ರಂತ. ಅವರು ಬಾಬಾ ಸಾಹೇಬ್ರ ನನ್ನ ದೇವರನ್ನೇ ನಂಬುವಂತವನಲ್ಲ, ಆದ್ರೆ ಇಲ್ಲಿ ಬಂದ್ ಬಳಿಕ ನಂಗೆ ಬಾಬಾ ಸಾಹೇಬ್ರು ದೇವರಂತೆ ಕಂಡ್ರು ಅಂತ ಹೇಳಿದ್ರು. ಆದ್ರೆ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀಕಾಂತ್ ಕುಲಕರ್ಣಿ ಅವರಿಗೆ ನಾನು ಹೇಳಕ್ ಬಯಸ್ತೀನಿ, ನೀವು ಬಾಬಾ ಸಾಹೇಬ್ರನ್ನ ದೈವತ್ವಕ್ಕೋ ಅಥವಾ ದೇವರಿಗೆ ಹೋಲಿಸಿದ್ರೆ ನಿಜಕ್ಕೂ ಅವ್ರಿಗೆ ಅವಮಾನ ಮಾಡಿದಂತಾಗುತ್ತೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ 1956ರಲ್ಲಿ ಏನು ಈ ಹಿಂದೂ ಧರ್ಮವನ್ನ ಬಿಟ್ಟು ಬೌದ್ಧ ಧರ್ಮಕ್ಕೆ ಸೇರ್ತಾರ, ಅಲ್ಲಿ 22 ಪ್ರತಿಜ್ಞಾ ವಿಧಿಗಳನ್ನು ಕೊಡ್ತಾರ. ಆ 22 ಪ್ರತಿಜ್ಞಾ ವಿಧಿಗಳಲ್ಲಿ ಮೊದಲನೇ ಪ್ರತಿಜ್ಞಾ ವಿಧಿಯೇ, ನಾನು ಬ್ರಹ್ಮ ವಿಷ್ಣು ಮಹೇಶ್ವರನ್ನು ದೇವರೆಂದು ನಂಬುವುದಿಲ್ಲ, ಮತ್ತವರನ್ನು ಪೂಜಿಸುವುದಿಲ್ಲ. ನಾನು ರಾಮ ಕೃಷ್ಣ ಇತ್ಯಾದಿ ಹಿಂದೂ ಧರ್ಮದ ದೇವರುಗಳನ್ನು ದೇವರೆಂದು ನಂಬುವುದಿಲ್ಲ, ಮತ್ತವರನ್ನು ಪೂಜಿಸುವುದಿಲ್ಲ ಅಂತ ಹೇಳಿ ಈ ದೈವತ್ವವನ್ನ, ದೈವ ಶಕ್ತಿಯನ್ನ ವಿರೋಧಿಸಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರನ್ನೇ ಹೋಗಿ ದೇವರಿಗೆ ಹೋಲಿಸ್ತಿರಲ್ಲ, ಇದು ಸಮಂಜಸವಲ್ಲ. ನೀವು ಅಧ್ಯಯನ ಮಾಡಿರೋರ ಬಗ್ಗೆ ಅಥವಾ ಬಾಬಾ ಸಾಹೇಬರನ್ನ ಹೈಜಾಕ್ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಡ್ರಿ ಅಂತ ಹೇಳ್ತಾ, ಅದೇ ವಿದೇಶದಿಂದ ಬಂದಿರತಕ್ಕಂತ ಒಬ್ಬ ದೊಡ್ಡ ಹೋರಾಟಗಾರ ನೆಲ್ಸನ್ ಮಂಡೇಲಾ ಅವರು ಈ ಭಾರತ ದೇಶಕ್ಕೆ ಭೇಟಿ ಕೊಟ್ಟಾಗ, ಭಾರತವನ್ನ ತಿರುಗಾಡಿದಾಗ, ಇಲ್ಲಿಯ ಎಲ್ಲ ನಾಯಕರುಗಳ ಅಧ್ಯಯನ ಮಾಡಿದಾಗ ನೆಲ್ಸನ್ ಮಂಡೇಲಾ ಅವ್ರು ಹೇಳ್ತಾರ, ನಾನು ಜಗತ್ತಿನಲ್ಲಿ 2 ಸೂರ್ಯಗಳನ್ನ ನೋಡಿದ್ದೀನಿ. ಒಬ್ಬ ಸೂರ್ಯ ಬೆಳಗ್ಗೆ ಹುಟ್ಟಿ ಸಾಯಂಕಾಲ ಮುಳುಗಿ ಹೋಗಿಬಿಡ್ತಾನ. ತಾನು ಮುಳುಗೋದಕ್ಕಿಂತ ಮೊದಲು ಕೋಟಿ ಕೋಟಿ ಶೋಷಿತರಿಗೆ ಬೆಳಕು ಕೊಟ್ಟಿರ್ತಕ್ಕಂಥ ಇನ್ನೊಬ್ಬ ಸೂರ್ಯ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ನೆಲ್ಸನ್ ಮಂಡೇಲಾ ಅವರು ಬಾಬಾ ಸಾಹೇಬರಿಗೆ 2ನೇ ಸೂರ್ಯ ಅಂತ ಹೆಸರು ಕೊಟ್ಟು ಹೋಗಿದ್ದು ನಮ್ಮೆಲ್ಲ ದಲಿತರಿಗೆ ಗೊತ್ತಿದೆ. ನೀವು ಬಾಬಾ ಸಾಹೇಬ್ರ ಬಗ್ಗೆ ಅಧ್ಯಯನ ಮಾಡಿ, ಬೇಡನಲ್ಲ. ಇಷ್ಟು ದಿನ ಸಂಘ ಪರಿವಾರ ಆಗಲಿ, BJP ಅವರಾಗ್ಲಿ ಬಾಬಾ ಸಾಹೇಬ್ರನ್ನ, ಬಸವಣ್ಣ ಅವರನ್ನ, ಈ ದೇಶದ ಬಹುಜನ ನಾಯಕರನ್ನ ವಿರೋಧ ಮಾಡ್ತಾ ಇದ್ದೀರಿ. ಈಗ ಅವ್ರನ್ನ ಹೆಗಲ ಮೇಲೆ ಹೊರ್ತಾ ಇದ್ದೀರಿ. ಇಲ್ಲ ಅವ್ರ ಬಗ್ಗೆ ಅಧ್ಯಯನ ಅಂತೇಳಿ ನೀವೆಲ್ಲ ಏನೋ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಿ. ಅದರ ಜೊತೆಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬಾಬಾ ಸಾಹೇಬ್ರನ್ನ ಹೈಜಾಕ್ ಮಾಡ್ತಾ ಇದ್ರಿ. ಅವರು ಹಿಂದೂ ಧರ್ಮವನ್ನ ಸಂಪೂರ್ಣವಾಗಿ ವಿರೋಧಿಸಿದ್ರು, ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನ ವಿರೋಧಿಸಿದ್ರು, ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ
ತಾರತಮ್ಯವನ್ನ ವಿರೋಧಿಸಿದ್ರು. ಹಿಂದೂ ಧರ್ಮದ ನೀವೇನು ಗ್ರಂಥ ಅಂತಿರಲ್ಲ ಮನುಸ್ಮೃತಿ, ಅದನ್ನ 25 ಡಿಸೆಂಬರ್ದಂದು ಸುಟ್ಟು ಹಾಕಿದ್ರು. ಇದು ನಮಗೆ ಮಾರಕವಾದಂಥದ್ದು, ಹೆಣ್ಮಕ್ಳಿಗೆ, ಈ ದೇಶದ ಬಹುಜನರಿಗೆ ಇದು ಮಾರಕವಾದಂತಹ ಒಂದು ಗ್ರಂಥ ಅಂತ ಹೇಳಿ ಸುಟ್ಟು ಹಾಕಿದ್ರು. ಇದೆಲ್ಲವನ್ನ ಅಧ್ಯಯನ ಈಗಾಗಲೇ ದಲಿತ ಸಮಾಜ ಮಾಡಿದೆ, ಬಹುಜನ ಸಮಾಜ ಮಾಡಿದೆ, ಉತ್ತರನ ಮಾಡಕ್ ಬರಬೇಡ್ರಿ ಅಂತ ಹೇಳ್ತಾ, ಈ ಏನು ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ ಇದೆ, ಇದು ಉದ್ಘಾಟನೆ ಆಗ್ಲೇಬೇಕು. ಆಗೋವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಈಗಾದ್ರೂ ಶಾಸಕರಿಗೆ ಹೇಳ್ತೀವಿ. ಇದರ ಮಧ್ಯೆ ಇನ್ನೊಂದಾಯ್ತು, ಏನಂದ್ರ ಶಾಸಕರ ಆಪ್ತರಿಗೆ ನಾವು ಫೋನ್ ಮಾಡಿದೀವಿ. ಏನ್ ಹೇಳಿದ್ರೆ ಗೊತ್ತೇನವ್ರು, ಶಾಸಕರಿಗೆ ಧ್ವನಿನೇ ಇಲ್ಲ ಅಂತ ಹೇಳಿ, ಧ್ವನಿ ನೋವಾಗಿದೆ ಅಂತ ಹೇಳಿ. ಎಷ್ಟು ಮಟ್ಟಿಗೆ ಸತ್ಯನೋ ಸುಳ್ಳು ಅಥವಾ ಆ ಸಂದರ್ಭದಲ್ಲಿ ಅದು ಆಗ್ಬೇಕಾಗಿತ್ತು ಧ್ವನಿಗೆ ನನಗೆ ಗೊತ್ತಿಲ್ಲ. ಶಾಸಕರಿಗೆ ಧ್ವನಿ ಇಲ್ಲ, ಅವ್ರಿಗೆ ಮಾತನಾಡಕ್ಕಾಗಲ್ಲ, ಹಾಗಾಗಿ ಅವ್ರು ಸಿಗ್ತಾ ಇಲ್ಲ ಅಂದ್ರು. ಕೆಲವೊಬ್ರು ಆಪ್ತರು ಫೋನ್ ಮಾಡಿ ನಿಮ್ಮನ್ನ ಕರೆಸ್ತೀವಿ 2-3 ದಿನಗಳಲ್ಲಿ ಅದ್ರ ಬಗ್ಗೆ ಬೈಟ್ಸ್ ಕೊಡ್ತಾರ ಅಂತ ಹೇಳಿದ್ರು. ಇನ್ನು ಕೆಲವರು ನಾವು ಅಲ್ಲಿ ಮಾತಾಡಿದೀವಿ ಇಲ್ಲಿ ಮಾತಾಡಿದೀವಿ ಅಂತ ಹೇಳಿದ್ರು. ಅದಕ್ಕೆ ಶಾಸಕರ ಗತ್ತು ಗೈರತ್ತು, ಅವ್ರಿಗೆ ಇರುವಂತ ಹಕ್ಕು ಬಾಧ್ಯತೆ ಪವರ್ ಬಗ್ಗೆ ಗೊತ್ತಿಲ್ಲ. ಆದಷ್ಟು ಬೇಗನೆ ಜನರನ್ನ ಯಾಮಾರಿಸದೆ ನಮ್ಮವರನ್ನ ನಮ್ಮ ಮೇಲೆ ಎತ್ತಿ ಕಟ್ಟದೆ. ನಾನು ಬಿಜೆಪಿಯಲ್ಲಿ ಇರ್ತಕ್ಕಂಥ ಎಲ್ಲ ದಲಿತ ಬಾಂಧವರಲ್ಲಿ ಹೇಳ್ತೀನಿ, ಬಾಬಾ ಸಾಹೇಬ್ರನ್ನ ಪೂಜೆ ಮಾಡುವುದರಿಂದ, ಅವ್ರ ಸ್ಟ್ಯಾಚ್ಯೂ ಹೂವಿನ ಹಾಕೋದ್ರಿಂದ ನಮ್ಮ ಸಮಾಜ ಉದ್ಧಾರ ಆಗೋದಿಲ್ಲ. ಬಾಬಾ ಸಾಹೇಬ್ರು ಹೇಳ್ಕೊಟ್ಟಾರ, ಶಿಕ್ಷಣಕ್ಕೆ ಬಹಳ ದೊಡ್ಡ ಒತ್ತು ಕೊಟ್ಟಾರ. ಆ ಶಿಕ್ಷಣ ನಮಗೆ ಸಿಗಬೇಕಾದ್ರೆ ಶಿಕ್ಷಣ ಸಂಸ್ಥೆಗಳು ಬಾಯಿ ತೆಗಿಬೇಕು, ಇಲ್ಲಿ ನಿಲ್ಲಬೇಕು. ಶಿಕ್ಷಣ ಸಂಸ್ಥೆಗಳ ನಿರ್ಮಾಣ ಆಗ್ಬೇಕಲ್ಲ. ಈಗ ಆಗಿರುವಂತ ಒಂದು ಶಿಕ್ಷಣ ಸಂಸ್ಥೆಯನ್ನು ಇವರು ಉದ್ಘಾಟನೆ ಮಾಡಿಕ್ ತಯಾರಿಲ್ಲ. ಇಲ್ಲೇ ಪಕ್ಕದ ಮುಧೋಳ ಏನು ತಾಲೂಕಿದೆ, ನಮ್ಮ ಪಕ್ಕದ ಹತ್ತಿದ ಊರದು ಮುಧೋಳದಲ್ಲಿ 9 ರೆಸಿಡೆನ್ಷಿಯಲ್ ಸ್ಕೂಲ್ಗಳದಾವ, ವಸತಿ ಶಾಲೆಗಳು 9 ಅದಾವ. ಜಮಖಂಡಿಯಲ್ಲಿ ಎಷ್ಟಿದಾವ? 3. ಒಂದು ಹಿಪ್ಪರಿಗೆಯಲ್ಲಿ ಐತಿ, ಒಂದು ತೊದಲಬಾಗಿಯಲ್ಲಿ ಐತಿ, ಈಗ ಒಂದು ಜಮಖಂಡಿ ರೆಡಿ ಆಗೈತಿ. ಅದನ್ನು ಉದ್ಘಾಟನೆ ಮಾಡಕ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ? ಹಾಲಿ ಮಾಜಿ ಶಾಸಕರುಗಳು ಸೇರಿದಂತೆ ಇವರೆಲ್ಲ ಸ್ವಂತ ಶಿಕ್ಷಣ ಸಂಸ್ಥೆಗಳದಾವ. ಅಲ್ಲಿ ಏನು ಡೊನೇಷನ್ ಫೀಸು ಆ ಸಂಸ್ಥೆಗಳು ಹೆಮ್ಮರವಾಗಿ ಬೆಳಿಬೇಕನ್ನುವಂತ ಹುನ್ನಾರಿನಾದ್ರು ರೈತನ ಇದ್ರೊಳಗಡೆ. ಅಲ್ಲಿ 9, ಇಲ್ಲಿ 3 ಯಾಕೆ? ಇಲ್ಲಿ ಅದಕ್ಕಿಂತ ಹೆಚ್ಚು ಆಗ್ಬೇಕು. ಯಾಕಂದ್ರೆ ಅತಿ ಹೆಚ್ಚು ಜನಸಂಖ್ಯೆ ಇರುವ, ಬಡ ಮಕ್ಕಳಿರುವ, ದಲಿತ ಮಕ್ಕಳು ಇರುವಂತ ಕ್ಷೇತ್ರ ಇದು. ಇಲ್ಲಿ ಯಾಕಪ್ಪ ಸ್ಕೂಲ್ಗಳಿಲ್ಲ? ಇದರ ಬಗ್ಗೆ ನೀವು ಶಾಸಕರ ಹಿಂಬಾಲಕರು ಪ್ರಶ್ನೆ ಮಾಡ್ರಿ. ನಮ್ಮ ಸಮಾಜಗಳ ಉದ್ಧಾರ ಆಗ್ಬೇಕಾದ್ರೆ ಅವ್ರಿಗೆ ಅಕ್ಷರ ಅನ್ನುವಂಥದ್ದು ಅವ್ರ ತಲೆಯಾಗ ಹೋಗ್ಬೇಕು. ಅಕ್ಷರ ಸಿಗಬೇಕಾದ್ರೆ ಒಳ್ಳೊಳ್ಳೆ ಸ್ಕೂಲ್ ಕಾಲೇಜ್ಗಳು ಇರಬೇಕು. ಒಳ್ಳೆ ಸ್ಕೂಲ್ ಕಾಲೇಜ್ಗಳು ಪ್ರೈವೇಟ್ ಆಗಿದ್ರೆ ಫೀಸ್ ಎಲ್ಲಿಂದ ಕಟ್ಟೋರು ಬಡವ್ರ ಮಕ್ಕಳು? ಗೌರ್ಮೆಂಟ್ ಸ್ಕೂಲ್ ಕಾಲೇಜ್ಗಳನ್ನ ತಗೊಂಡು ಬರೀಲಿ. ಅತಿ ಹೆಚ್ಚು ಸ್ಕೂಲ್ ಕಾಲೇಜ್ಗಳಾದ್ರೆ ಅತಿ ಹೆಚ್ಚು ವಿದ್ಯಾವಂತರ ಉತ್ಪಾದನೆ ಆಕಾರ, ಅತಿ ಹೆಚ್ಚು ಏನು ಶಿಕ್ಷಣವಂತರು ಪ್ರಜ್ಞಾವಂತರು ಉತ್ಪತ್ತಿ ಆದ್ರೆ ಆ ಕ್ಷೇತ್ರ ತನ್ನ ಡೆವಲಪ್ಮೆಂಟ್ ಆಗ್ತತಿ. ಇಂಥ ಅನೇಕ ವಿಚಾರಗಳು ನಿಮ್ಮ ಮಧ್ಯೆ ಅದಾವ. ಇದರ ಮಧ್ಯೆ ನಾವು ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವಕ್ಕೂ ಅಥವಾ ಆ ಸರ್ಕಾರಿ ಕಾರ್ಯಕ್ರಮಕ್ಕೂ ಗೊಂದಲ ಮಾಡ್ಬೇಕಂತಲ್ಲ. ಅಲ್ಲಿ ಏನು ವಾಸ್ತವತೆ ಇತ್ತು, ಶಾಸಕರು ನಮ್ಮ ಕೈಗೆ ಸಿಕ್ಕಿರ್ಲಿಲ್ಲ, ಅವತ್ತು ಸಿಕ್ಕಿದ್ರು ಅಲ್ಲಿ ಪ್ರಶ್ನೆ ಮಾಡಿದೀವಿ. ಅದನ್ನು ಕೆಲವರು ಅವರವರ ರೀತಿಯಲ್ಲಿ ಉಲ್ಲೇಖವನ್ನು ಮಾಡಿದ್ರು. ಇಲ್ಲಿ ಕೇಳುವಂತದ್ದಲ್ಲ, ಇಲ್ಲಿ ಕೇಳಬಾರ್ದಿತ್ತು, ಮತ್ತೆ ಅಲ್ಲಿ ಕೇಳಬೇಕ್ರಿ. ಅಂಬೇಡ್ಕರ್ ಕಾಲೇಜನ್ನ ಸ್ಕೂಲನ್ನ ಉದ್ಘಾಟನೆ ಮಾಡಿದ್ರೆ ಬಾಬಾ ಸಾಹೇಬ್ ಪೂಜೆಗೆ ಬಂದ್ಬಿಟ್ರಲ್ಲ. ನಮಗ್ ಪೂಜೆಕ್ಕಿಂತಲೂ ಅವರ ಶಿಕ್ಷಣ ಬಹಳ ಮುಖ್ಯ. ಅಲ್ಲಿ 260 ಮಕ್ಕಳ ಭವಿಷ್ಯ. ಇಲ್ಲಿ ಯಾವುದೋ ಒಂದು ಬಾಡಿಗೆ ಕಟ್ಟಡದಲ್ಲಿ ಇದಾರ, ಅಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ. ಅದನ್ನ ನಾನು ಶಾಸಕರಿಗೆ ಮನವರಿಕೆ ಮಾಡಕ್ ಹೋಗಿದ್ದೆ. ನೋಡ್ರಿ, ಅಲ್ಲಿ ಮೂಲಭೂತ ಸೌಲಭ್ಯಗಳು ಸರಿಯಾಗಿಲ್ಲ ಅಂದ್ರೆ ಅವ್ರು ಅದನ್ನ ಏನಂತ ಅಪಾರ್ಥ ಮಾಡ್ಕೊಂಡ್ರು ಏನೋ ಗೊತ್ತಿಲ್ಲ, ಅಥವಾ ಏನೋ ರಾಜಕೀಯ ಬೆರೆಸಿದ್ರು. ಅದರಲ್ಲಿ ನಮ್ಗೆ ಯಾವ ರಾಜಕೀಯ ನಮ್ಗೆ ಸಂಬಂಧ ಇಲ್ಲ. ಯಾರು ತಪ್ಪು ಮಾಡಿದ್ರು? ಅವತ್ತು ಪ್ರಥಮ ಬಾರಿ ನಾನು ಭೇಟಿ ಕೊಟ್ಟಾಗ ಇಲ್ಲಿ ಮುಧೋಳದಲ್ಲಿ ರನ್ ಉತ್ಸವ ನಡೀತಾ ಇತ್ತು. ನಾನು ನೇರವಾಗಿ ಈ ಕಾಂಗ್ರೆಸ್ಸಿನ ತಿಮ್ಮಾಪುರ ಸಾಹೇಬ್ರಿಗೆ ತರಾಟೆಗೆ ತಗೊಂಡೆ. ನಾನು ಏನ್ರಿ ತಿಮ್ಮಾಪುರ ಸಾಹೇಬ್ರೆ, ಅಲ್ಲಿ ರನ್ನೋತ್ಸವ ಮಾಡ್ತಿದ್ರಿ, ಭೀಮೋತ್ಸವ ಮಾಡೋರು ಯಾರು ಅಂತ ಕೇಳಿದೆ. ಈ ಕ್ಷೇತ್ರದ ಶಾಸಕರನ್ನ ಪ್ರಶ್ನೆ ಮಾಡಿದೆ. ನಮಗೆ ಪ್ರಶ್ನೆಯವರಿಗೆ ಸಂಘಟನೆಯವರಿಗೆ ಯಾವುದೇ ಪಕ್ಷ ಸಂಬಂಧ ಇಲ್ಲ. ನೀವು ಕೆಲಸಗಳನ್ನ ಮಾಡದೇ ಇರುವಂತ ಸಂದರ್ಭದಲ್ಲಿ ಮಾಡ್ರಿ ಅಂತ ಒತ್ತಾಯ ಮಾಡ್ತೀವಿ, ಮಾಡಿದಾಗ ಅಭಿನಂದನೆಗಳು ಸಲ್ಲಿಸ್ತೀವಿ, 2 ಮಾತಿಲ್ಲ. ಹಾಗಾಗಿ ಏನು ಮೊನ್ನೆ ದಿನ 14ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವ ದಿನ ಆಗಿತ್ತಲ್ಲ, ಅದು ನಾನು ಕೇಳಿರುವಂತದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನ ಮೇಲೆ ನಿರ್ಮಾಣವಾಗಿರುವ ಏನು ವಸತಿ ಶಾಲೆ ಇದೆ ಅದು ಉದ್ಘಾಟನೆ ಆಗ್ಬೇಕಂತೇಳಿ ಈಗಲೂ ಅದೇ ಒತ್ತಾಯ ಐತಿ. ನೀವು ವಿನಾಕಾರಣ ಕಾಲಹರಣ ಮಾಡದೆ ಇಮಿಡಿಯೇಟ್ ಆಗಿ ಅದನ್ನು ಉದ್ಘಾಟನೆ ಮಾಡಬೇಕು. ಇಲ್ಲ ಅಂದ್ರೆ ಖಂಡಿತವಾಗಿ ಹೇಳ್ತೀನಿ, ಎಲ್ಲಾ ದಲಿತ ಪರ ಸಂಘಟನೆಗಳು ಸೇರಿ ಆ ಸ್ಕೂಲ್ ಎದುರಿಗೇನೆ ಹೋರಾಟ ಮಾಡಬೇಕಾಗ್ತದೆ ಅನ್ನುವಂಥದ್ದು ಎಚ್ಚರಿಕೆ ಗಂಟೆಯನ್ನ ಕೊಡ್ತಾ, ಅವತ್ತೇನು ಏನು ಇದನ್ನ ಇತ್ತಲ್ಲ, ಅಂಬೇಡ್ಕರ್ ಸಾಹೇಬರ ಜಯಂತಿಯ ದಿನದಂದು ಏನೆಲ್ಲ ಘಟನಾವಳಿಗಳಾದವು ಅನ್ನೋದನ್ನ ನೋಡ್ಕೊಂಡು ಬರೋಣ. ನಿರಂತರ ಸುದ್ದಿಗಳಿಗಾಗಿ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನೆಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚೆಚ್ಚಾಗಿ ಶೇರ್ ಮಾಡಿ, ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ಬರೆಯೋದನ್ನ ಮರಿಬೇಡಿ. ಧನ್ಯವಾದಗಳು. ತಾಲೂಕಾಡಳಿತದವರಿಗೆಲ್ಲರಿಗೂ ಕ್ರಾಂತಿಕಾರಿ ಜೈವಿ ವಂದನೆಗಳನ್ನು ತಿಳಿಸ್ತಾ, ಇವತ್ತು ಬಾಬಾ ಸಾಹೇಬರ ಬಗ್ಗೆ ನಿಮ್ಗೆ ಗೊತ್ತಿರತಕ್ಕಂಥ ಅನೇಕ ವಿಚಾರಗಳು ನಾವು ಲಾಲಾ ಲಜಪತ್ ರಾಯ್ ಅವರು ಸ್ವತಂತ್ರ ಹೋರಾಟ ಮಾಡ್ತಿರ್ತಾರೆ.
ಈ ಭಾರತದ ಕಾನೂನು ಬ್ರಿಟಿಷ್ ಆಡಳಿತ ಇದ್ದಾಗ ಅವರು ಗಡಿಪಾರು ಮಾಡಿಬಿಡ್ತಿದ್ರು. ಗಡಿಪಾರು ಮಾಡಿದಾಗ ಲಂಡನ್ ಹೋಗ್ತಾರೆ. ಲಂಡನ್ ಒಳಗಡೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿದ್ಯಾಭ್ಯಾಸ ಮಾಡ್ತಾರೆ. ವಿದ್ಯಾಭ್ಯಾಸ ಮಾಡೋದಷ್ಟು ಅಲ್ಲದನ ಅಲ್ಲಿ ಏನು ಒಂದು ಲೈಬ್ರೇರಿಯನ್ ಇರ್ತಾನವ ಅವ್ರಿಗೆ ಬೇಸರ ಬಿಟ್ಟಿರ್ತಾರೆ ಬಾಬಾ ಸಾಹೇಬ್. ಅವರು ಟೈಮಿಂಗ್ ಮುಗಿದ ತಕ್ಷಣ ಎಲ್ಲ ಜನ ಹೋದ್ರೆ ಬಾಬಾ ಸಾಹೇಬ್ ಅತಿ ಹೆಚ್ಚು ಸಮಯ ಕೊಟ್ಟು ಓದ್ತಿರ್ತಾರೆ. ಆ ಟೈಮ್ನಾಗ ಹುಡುಕ್ಯಾಡ್ತಿರ್ತಾನೆ ಒಳಗೆ ಅಲ್ಲಿ ಒಳಗೆಲ್ಲ ಹುಡುಕ್ಯಾಡ್ತಿರ್ತಾರೆ ಬಾಬಾ ಸಾಹೇಬ್ ಎಲ್ಲಿದ್ದಾರೆ ಲಾಲ್ ಲಜಪತ್ ಅವ್ರು ಹೋಗ್ತಿರ್ತಾರೆ. ಯಾರು ಹುಡುಕಾಡ್ತಿರ್ತಾರೆ. ಇಲ್ಲಿ ಇಂಡಿಯಾದಿಂದ ಒಬ್ಬರು ವ್ಯಕ್ತಿ ಬರ್ತಾರೆ ಅಂಬೇಡ್ಕರ್ ಅಂತೇಳಿ. ಅವ್ರು ಎಲ್ಲಿ ಕೂತಿರ್ತಾರೋ ಗೊತ್ತಿರ್ತಾರೆ, ಸಿಕ್ಕಾಪಟ್ಟು ಓದಿರ್ತಾರೋ ಹೋಗಿ ನಾಳೆ ಎಷ್ಟು ಕಳಿಸ್ಬೇಕು. ಅವಾಗ ಲಜಪತ್ ರಾವ್ ಬಾಬಾ ಸಾಹೇಬ್ ಭೇಟಿ ಆಗಿರ್ತಾರೆ. ಯಾರಪ್ಪ ಇಂಡಿಯನ್ಸ್ ಹೋದ್ರಿ ಇಷ್ಟೆಲ್ಲ ಓದಾಕೈತಿ ಮತ್ತು ಇಂಡಿಯಾದೊಳಗಡೆ ಸ್ವತಂತ್ರ ಹೋರಾಟದ ಚಳವಳಿ ನಡೆದೈತಿ ಹೆಂಗೆ ಅಂತ ಕೇಳಿದಾಗ ಬಾಬಾ ಸಾಹೇಬ್ ಹೇಳ್ತಾರೆ, ಆ ಬ್ರಿಟಿಷರು ಹಿಂದಿಲ್ಲ ನಾಳೆ ನಮ್ಮ ದೇಶ ಬಿಟ್ಟು ಹೋಗ್ತಾರೆ. ಆದರೆ ಸಾವಿರಾರು ವರ್ಷಗಳಿಂದ ದಲಿತ ಸಮಾಜ, ಅಸ್ಪೃಶ್ಯ ಸಮಾಜ ಕಂಡುಕೊಂಡಿರ್ತಕ್ಕಂಥ ಕಳಂಕ ಏನೈತಲ್ಲ, ಕೀಳು ಜಾತಿ ಇರುವಂಥದ್ದು, ಅದನ್ನು ನಿವಾರಣೆ ಮಾಡಕ್ಕೆ ನಾನು ಹಗಲು ರಾತ್ರಿ ಓದ್ತಾ ಇದ್ದೀನಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂತಹ ಬಾಬಾ ಸಾಹೇಬರು 32 ಡಿಗ್ರಿಗಳನ್ನು, 64 ಬಿರುದುಗಳನ್ನು ಈ ದೇಶದಲ್ಲಿರುವಂಥ ಜ್ವಲಂತ ಸಮಸ್ಯೆಗಳಿಗೆಲ್ಲ ಪರಿಹಾರ ಕೊಡ್ತಾರೆ. ಆದರೆ ದುರ್ದೈವ ಏನಂದ್ರೆ ರಾಜಕಾರಣಿಗಳು ಕೇವಲ ಮಾತ್ರ ಬಾಬಾ ಸಾಹೇಬರನ್ನ ಭಾಷಣದ ವಸ್ತುವಾಗಿ ಮಾತ್ರ ಬಳಸ್ತಾರೆ. ಅಧಿಕೃತವಾಗಿ ಅಥವಾ ಕಾರ್ಯರೂಪಕ್ಕೆ ಅವರು ಯಾವ ಯೋಜನೆಗಳು ಇವತ್ತಿಗೂ ಕೂಡ ಯಾವ ರಾಜಕೀಯ ಪಕ್ಷದವರು ತಂದಿಲ್ಲ ತುರಂತ ಈ ದೇಶ. ಹಾಗಾಗಿ ಇವತ್ತಿಗೂ ಕೂಡ ಅಸ್ಪೃಶ್ಯತೆ ಜೀವಂತ ಐತಿ, ಬಡತನ ಜೀವಂತ ಐತಿ, ಅಲ್ಲಲ್ಲಿಗೆ ಗೋಮುದ್ರೇಶ, ಅದು ಇದು 108 ಸಮಸ್ಯೆಗಳು ಭಾರತ ದೇಶಕ್ಕೆ ಇವತ್ತು ಇಟ್ಕೊಂಡಿದ್ದಾವೆ. ಸಾಹೇಬರು ಹೇಳಿದರು, ದೇಶ ಜಗತ್ತಿನೊಳಗಡೆ 3ನೇ ಸ್ಥಾನಕ್ಕೆ ಆರ್ಥಿಕತೆ ಹೋಗ್ತೇವೆ. ಬಹುಶಃ ಅದು ಕನಸು ನೆನಸು ಗೊತ್ತಿಲ್ಲ. ಒಂದರದ್ದು ಭಾಳ ದೊಡ್ಡ ನಮಗೆ ಹೆಮ್ಮೆ ಅನ್ನಿಸ್ತದೆ. ದೇಶ ಆರ್ಥಿಕತೆಯಲ್ಲಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರಂಗದಲ್ಲಿಯೂ ಮುಂದೆ ಬಂದರೆ ಅದಕ್ಕಿಂತ ಹೆಮ್ಮೆ ಪಡುವ ದೇಶದ ಪ್ರಜೆಗಳಾದ ನಾವು. ಆದರೆ ಇವತ್ತಿಗೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಅದಕ್ಕೆ ಒಂದು ಉದಾಹರಣೆ ಹೇಳಬೇಕಂದ್ರೆ, ಮಾನ್ಯ ಶಾಸಕರು ನಮಗೆ 2 ವರ್ಷ ಆಯ್ತಪ್ಪ ಇದು ಜಮಖಂಡಿ ಒಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನ ಇರತಕ್ಕಂಥ ಒಂದು ವಸತಿ ಶಾಲೆ, ಅದನ್ನು ಇವತ್ತಿಗೂ ಉದ್ಘಾಟನೆ ಮಾಡಿಲ್ಲ. 2 ವರ್ಷ ಆಯ್ತು ಅದು ಕಟ್ಟಡ ಮುಗಿದು. ಯಾಕೆ ಮಾಡಿಲ್ಲ ಅಂತ ನಾವು ಪತ್ರಿಕೆಯವ್ರ ಪ್ರಶ್ನೆ ಕೇಳಿದ್ರು, ಅದಕ್ಕೆ ಸಾಹೇಬರು ಸಿಗಲಿಲ್ಲ, ಇವತ್ತು ಸಿಕ್ಕಾರ. ಅದಕ್ಕೆ ಅವರೇ ಉತ್ತರ ಹೇಳಿದ್ರು, ಯಾಕೆ ಮಾಡಿಲ್ಲ, ಯಾವಾಗ ಮಾಡ್ತಾರೆ ಅಂತೇಳಿ. ಹಿಂಗೆ ಅನೇಕ ಸಮಸ್ಯೆಗಳದಾವ. ಬಾಯಿಗೆ ನಾವು ಹೇಳ್ತೀವಲ್ಲ, ನಮ್ಗೆ ಭಾರಿ ಐತಿ, ಒಳ್ಳೆ ಐತಿ, ಚಲೋ ಐತಿ ಅಂತೇಳಿ. ಬಟ್ ಅಷ್ಟ ಕಠಿಣವಾದಂಥ ದಾರಿಯಲ್ಲಿ ಭಾರತ ದೇಶ ಆಗ್ತಾ ಇದೆ. ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂಪೂರ್ಣ ಸಂವಿಧಾನವನ್ನು ಏನಾದರೂ ಅಡಾಪ್ಟ್ ಮಾಡ್ಕೊಂಡಿದ್ರೆ ಇವತ್ತಿಗೆ ಜಗತ್ತಿಗೆ ನಂಬರ್ 1 ದೇಶ ಭಾರತ ದೇಶ ಇರ್ತಿತ್ತು. ಅದು ಹೃದಯ ಸ್ವಲ್ಪ ನಮ್ಮ ಭಾಷೆ ಕ್ರಾಂತಿಕಾರಿ ಆಗ್ತಾವ. ಹೆಚ್ಚು ಕಡಿಮೆ ಆದ ಕ್ಷಮೆ, ಧನ್ಯವಾದಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲ್ಲೂರಿನ ಮಡ್ಡಿ ಪ್ಲಾಟ್ದಲ್ಲಿ ಕನಿಷ್ಠ ನಾನು 4 ಪತ್ರಗಳಿವೆ. ಆ ಪತ್ರಗಳು ನಾನು ಕೂಡ ನಾನು ಸ್ವತಃ ಎಲ್ಲರ ಜೊತೆಗೆ ಹೋಗಿ ಈಶ್ವರಿಗೆ 20 ಪದೇ ಹೇಳಿದೆ. 1 ವರ್ಷ ಆಯಿತು, ಅದು ಆಗ್ತಾ ಇಲ್ಲ, ಏನು ಕಾರಣ ಅಂತ ಹೇಳ್ತಾರೆ. ಆಮೇಲೆ ರಂಗನಾಥ ಕೇಸರಿ ಅವರು ಎಫ್ಡಿ ಅದು ಕೂಡ ಎಫ್ಡಿ ಅವರಂದ್ರೆ ಏನು ಬಂದು. ಆಮೇಲೆ ನಾವು ತಿಮ್ಮಾಪುರ ದುಡ್ಡಿ ಮಾತಾಡಿದೆ. ಒಂದು 4 ದಿವಸ ಹಿಂದೆ ತಿಮ್ಮಾಪುರ ಒಂದು ಜಾಗೃತ ಸರ್ ಇದ್ದರು. 14ನೇ ತಾರೀಕಿಗೆ ಇವತ್ತರ ಮಾಡೋದು ಕಡೆಗೆ ಮೊದಲೇ 8ನೇ ತಾರೀಕು ಮಾಡಿದ್ದು ನಾವು. 8ನೇ ತಾರೀಕಿಗೆ ಎಲ್ಲರಿಗೂ ನಿಮಗೂ ಮಾತಾಡಿದೆ ಹೆಂಗಾರು ಮಾಡಿ ಸುಮ್ಮನೆ ಮಾಡಿ ಬೇಗ ಮಾಡ್ರೆ ತೆಗಿಸಿದ. ತಿಮ್ಮಾಪುರ ಕಡೆಗೆ ನಾವು ಮಾಡಿ ನೀರು ಬಿಡಿಸಕ್ಕೆ ಹೋಗಿದ್ದೀವಿ. ಹೋಗಿ ಕೇಸ ನಾವು ಸೆಟ್ಟನ್ನು ಹಸಿ ಕಮಿಷನರ್ ಅವರು ಕೂಡ ಮಾತಾಡಿ ನೀರು ಬಿಡಿಸೋದು ಅರ್ಥ ಮಾಡ್ತಾರೆ. ಈ ಒಂದು ಆಗಬೇಕು ಅಂತ ಹೇಳಿದಾಗ ನಾವು ತಿಮ್ಮಾಪುರ ಹಚ್ಚಿದೆ. ತಿಮ್ಮಾಪುರ ಏನಂದ್ರು, ನನಗೆ ಯಾಕೋ ಟೈಮ್ ಸಿಗ್ತಾ ಇಲ್ಲ, 1 ವರ್ಷ ಆಯಿತು ಅಂದರೆ ಇದೇ ಮಾತು ಬಂದಿದ್ದು. ನಾನು ಅವರಿಗೆ ವಿಧಾನಸೌಧದಲ್ಲೂ ಹೇಳಿದೆ ಇವೊಂದು 2 ತಿಂಗಳ ಹಿಂದೆ. ಆಮೇಲೆ ಮತ್ತೆ ಹೇಳಿದೆ. ಆ್ಯಕ್ಚುಲಿ ಇದ್ರ ಪ್ರಕಾರ ಪ್ರೋಟೋಕಾಲ್ ಪ್ರಕಾರ ಅವರು ನಮ್ಮ ಸಚಿವರು ನಮ್ಮ ಜಿಲ್ಲೆಯ ಸಚಿವರಿಂದ ಅದು ಮಾಡಿಸ್ಬೇಕಾಗ್ತದೆ. ಅವರು ತನಿಖೆಯಲ್ಲಿ ಬಂದು ನೀವೇ ಮಾಡ್ಕೊಂಡ್ಬಿಡ್ರಿ, ಯಾವಾಗ ಬೇಕಾ ಮಾಡ್ತಾರೆ. ಅದೇ ಪ್ರಿನ್ಸಿಪಲ್ ಅದವ್ರನ್ನ ಮತ್ತೆ ಕಳಿಸಿದ್ರು. ಪ್ರಿನ್ಸಿಪಲ್ ತಿಳ್ಕೊಂಡು ಅವ್ರು ಕಡೆ ಬಂದ ಅವರು ಕೂಡ ಮನೆಗೆ ಕರ್ಕೊಂಡು ಬನ್ನಿ. ಅದಕ್ಕೆ ಕೇಳೋರು ಅವ್ರು ಹೇಳಿದ್ರು, ಈ ಪರೀಕ್ಷೆ ನೋಡೋದವ್ರಿ, ಇವೆಲ್ಲ ಮುಗಿಲಿ, ಪರೀಕ್ಷೆ ಮುಗಿದ ನಂತರ ನಾವು ಮಾಡೋಣ ಅವ್ರಂತ. ಈಗ ನಾನು ಅಲ್ಲ ತಿಮ್ಮಾಪುರ ಮನೆ ಅಂದಾರ, ನೀವು ಯಾವ ಮಾಡ್ತೀವಿ ಮಾಡ್ಬೋದು ನಾವು ಯಾಕೆ
260 ಮಕ್ಕಳ ಭವಿಷ್ಯ ರೀ. ಆಮೇಲೆ ಇಲ್ಲಿ ಏನೈತಿ ಇದು ಬಾಡಿಗೆ ಕಟ್ಟಡ, ಬಾಡಿಗೆ ಕಟ್ಟಡ ರೀ. ಬಾಡಿಗೆ ಕಟ್ಟಡ ರೀ. ಅಲ್ಲಿ ಮೂಲಭೂತ ಸೌಲಭ್ಯ ಸಿಕ್ಕಾಪಟ್ಟೆ ಕೊರತೆ ಐತಿ ಸರ್. ನೀವು ಯಾವ ಒಂದ್ರಿ. ಮಾತಾಡ್ತಾ ಗೊತ್ತಿಲ್ಲ. ಎರಡನೇ ಸರ್, ಕೇಳಿ ಸರ್,